ದೈವಕ್ಕೆ ತಿಳಿಸಿ ಹೇಳ್ತಾರ ಅನ್ನುವಂತ ಭರವಸೆ ಐತಿ ಇಟ್ಟುಕೊಂಡೆ. ಹೌದಿಲ್ಲ? ಇನ್ನೆ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ದೈವ ಖುಷಿ ಆಗಬೇಡ್ರಿ. ಕೇಳರಿ ಒಂದೊಂದು ಕಲ್ಪಕ ನಾಮ ಪಡೆದು ತೋರಲು ಬೆಳಕ. ಕೇಳರಿ ಒಂದೊಂದು ಕಲ್ಪಕ ನಾಮ ತೋರಿ ಮಾಡಲ ಬೆಳಕ. ಕೇಳರಿ ಒಂದೊಂದು ಕಲ್ಪಕ ನಾಮ ಪಡೆದು ತೋರಲು ಬೆಳಕ. ಕೇಳರಿ ಒಂದೊಂದು ಕಲ್ಪಕ ನಾಮ ತೋರಿ ಮಾಡಲ ಬೆಳಕ. ಅದಕ್ಕ ಇನ್ನೊಂದು ವಿಷಯ ಹೆಂಗ್ ಹೇಳಿದ್ರಪ್ಪ ಅಂತಂದ್ರ ಹೆಂಗ್ರಿಪ್ಪ ನಮ್ಮ ಗಂಡ ಆಡುವಂತ ಕಲಾವಂತರು ಏನಂದಿದ್ರಪ್ಪ ಅಂತಂದ್ರ ಏನಂದಿರು? ಒಬ್ಬ ತಾಯಿಗೆ ಮುಕ್ತಿ ಸಿಗಬೇಕಾದ್ರ 10 ಮಂದಿ ಹೆಣ್ಮಕ್ಳ ಹಾಡಿದ್ರೆ ಮುಕ್ತಿ ಸಿಗುದಿಲ್ಲ. ಒಬ್ಬ ಗಂಡ ಮಗನ ಹಾಡಿದ್ರೆ ಮುಕ್ತಿ ಸಿಗ್ತದೆ ತಂದಿದ್ರು ಅವ್ರು ಅಂದಾರ. ಹೌದಿಲ್ಲ? ಹೌದಾ? ಅದಕ್ಕೆ ಬಾನ ನಾಯಿ ಅಂತ ತೋಡಿಕೊಟ್ನಪ್ಪ ಅಂತಂದ್ರ ಏನು ಕೊಟ್ಟಿದ್ದು? ಒಬ್ಬ ಗಂಡ ಮಗ ಪುರಾಣದಾಗ ಏನಪ್ಪ ಅಂತಂದ್ರ ಏನದ? ಬಾಳ ದಿವಸ ಕಳೆದ ನಂತರ ಒಬ್ಬ ಹೆಣ್ಮಗಳು ಹುಟ್ಟಿ ಬಂದಿದ್ರು. ಹುಟ್ಟ್ಯಾಳು. ಅವಾಗ ಅವ್ ಗಂಡ ಮಗ ಅಂತ ಗೊತ್ತನ ಏನಂದಾನು? 100 ಮಂದಿ ಗಂಡ ಮಕ್ಕಳು ಹುಟ್ಟುದಕ್ಕಿಂತ ಒಬ್ಬಕ್ಕೆ ಹೆಣ್ಣು ಮಗ ಹುಟ್ಟುದ ಹೆಚ್ಚೈತಿ. ಆಕೆ ಹುಟ್ಟುದ್ರಿಂದ ಅವಾಗ ಆನಂದ ಆಗೈತಿ.
ಅತ್ತ ನಾ ಹೇಳಿದ್ನಿ. ಹೌದು. ಅವ್ರ ಒಂದ್ ಮಾತು ಕೇಳಿ ಏನ್ ಕೇಳಿ ಗೊತ್ತನ? ಏನ್ ಕೇಳಿದ್ವಿ? ಒಬ್ಬಕ್ಕೆ ತಾಯಿಗೆ 110 ಮಂದಿ ಹೆಣ್ಮಕ್ಳು ಹುಟ್ಟಕ್ಕಿತ್ತ ಒಬ್ಬ ಗಂಡ ಮಗ ಹುಟ್ರೆ ಮುಕ್ತಿ ಸಿಗ್ತೈತಂದ್ರಿ. ಅವನ ಹೆಸರು ಹೇಳ್ರಿ. ಹೆಸರು ಹೇಳ್ರಿ. ಅತ್ತ ಕೇಳ್ತ ನಮ್ಮನ್ನ ಕೇಳ್ತಾರ ಅವ್ರು. ಏನತ್ತ? ಏನ್ ಕೇಳ್ತಾರಪ್ಪ ಅಂತಂದ್ರ, ಏನತ್ತ ಕೇಳ್ಯಾರು? ನೀವು 100 ಮಂದಿ ಹೆಣ್ಮಕ್ಳು ಹುಟ್ಟಕ್ಕಿತ್ತ 100 ಮಂದಿ ಗಂಡ ಮಕ್ಳು ಹುಟ್ಟಕ್ಕಿತ್ತ ಒಬ್ಬಕ್ಕೆ ಹೆಣ್ಮಗ ಹುಡ್ತಾನಂದ್ರಿ, ಆಕಿ ಹೆಸರು ಹೇಳ್ತೀರಿ ನೀವು ಪುರಾಣದಾಗ ಕೇಳ್ತಾರ ಅವ್ರು. ಹೌದಾ? 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 ಆಕಿ ಹೆಸರು ಹೇಳ್ತು. ಮುಂದೆ ಆಕಿ ಗ್ರಾಮಗಳ ತಯಾರು ಮಾಡ್ಯಾಳ, ನಗರಗಳನ್ನು ತಯಾರು ಮಾಡ್ಯಾಳ, ರಾಜ್ಯಗಳನ್ನು ತಯಾರು ಮಾಡ್ಯಾಳ, ದೇಶಗಳನ್ನು ತಯಾರು ಮಾಡ್ಯಾಳ. ಹಬ್ಬ ಹಡಿ. ಇಡೀ ಭಾರತ ಭೂಮಿಯನ್ನ ಏನಪ್ಪಾ ಅಂತಂದ್ರ ವಿಂಗಡಣೆ ಮಾಡಿ ಎಲ್ಲರಿಗೂ ಹಂಚಾಳ. ಯಾರ? ಅವರಲ್ಲ. ಒಬ್ಬಕ್ಕೆ ಹುಟ್ಟ್ಯಾಳ. ಹೇಳ್ರಿ. ಆಕೆ ಹೆಸರು ಹೇಳ್ತು ಅಂದಿಲ್ಲ. ಹೇಳ್ರಿ. ಆಕೆ ಹೆಸರು ಹೇಳ್ತು. ಆಕೆ ಏನೇನು ಕೆಲಸ ಮಾಡ್ಯಾಳ ಆಕೆನೂ ಹೇಳ್ತು. ಮತ್ ನೀವು ಹೇಳ್ರಲ್ಲ ಮನೆ ಸಂದಿಗೆ ಬಂದ ಹೇಳ್ತಾರ. ಹೌದಿಲ್ಲ? ಮತ್ತ ಆಗ್ಲಿ. ಅದಕ್ಕ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲ. ಯಥಾ ಪ್ರಕಾರ ಇನ್ನ 2 ನುಡಿ. ಇನ್ನ 5 ನುಡಿ ಕ್ಯಾಲಿ ಅಂದ 5 ನುಡಿ ಐತಿರಿ. ಸರಜೋಡಿ ಕಲ ಅಂತ ಚಾನ್ಸ್ ಕೊಡ್ನು. ಅದಕ್ಕೆ ಮುಂಚೆ ಏನ್ ಹೇಳ್ಯಾರಪ್ಪ ಅಂತಂದ್ರ, ಹೇಳ್ರಪ್ಪ, ಒಟ್ಟ 50 ದಿವಸ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಹೇಳ್ತೀವಿ. ಹೌದಿಲ್ಲ? ಹೌದಾ? ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಏನಪ್ಪಾ ಅಂತಂದ್ರ ಮುಕ್ತಿ ಸಿಗ್ಬೇಕಾದ್ರೆ ಗಂಡ ಬೇಕು, ಸೌಭಾಗ್ಯ ಸಿಗಬೇಕಾದ್ರೆ ಗಂಡ ಬೇಕು. ಒಂದು ಜಗತ್ತಿನೊಳಗೆ ಏನಪ್ಪಾ ಅಂತಂದ್ರೆ ಕೀರ್ತಿ ಸಿಗಬೇಕಾದ್ರೆ ಗಂಡ ಬೇಕು. ಒಂದು ಮುತ್ತೈತನ ಸಿಗ್ಬೇಕಾದ್ರೆ ಗಂಡ ಬೇಕು. ಗಂಡ ಇದ್ದಾಗ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಸುಖ ಐತಿ. ಮಾಡ್ಕೊಂಡಿರ್ತಕ್ಕಂಥ ಗಂಡ ಅಂದ್ರ ಹೆಂಡತಿಗೆ ದೇವ್ರಿದ್ದಂಗ ತೇಡ್ರ ಅವ್ರು ಹೇಳ್ಯಾರಲ್ಲ. ಹೌದಿಲ್ಲ? ಮತ್ತ ಹೌದಾ? ಕೌಸಲಿಗೆ ಗಂಡ ಅಂದ್ರ ಒಟ್ಟು ಸುಂದರ ಹೆಂಡತಿಗೆ ದೇವ್ರಿದ್ದಂಗ ಹೇಳ್ಯಾರ. ಅರ್ಥ ಹೇಳ್ಯಾರು. ನಾ ಒಂದು ಮಾತು ಕೇಳ್ತೀನಿ ಇಲ್ಲ ಅವ್ರು. ಏನ್ ಕೇಳವ್ರ? ಅವ್ರಿಗೆ ಒಂದ್ ಸ್ವಲ್ಪ ತಿಳ್ಕೊಬೇಕಾಗೈತಿ. ನಾ ಹೇಳ್ರಲ್ಲ. ಹೌದಿಲ್ಲ? ಕೇಳ್ರಿ. ಕೌಸಲಿಗೆ ಗಂಡ ದೇವರಾಗಬೇಕಾದ್ರೆ ಸುಂದರ ಹೆಂಡತಿಗೆ ದೇವ್ರಾಗಬೇಕಾದ್ರೆ ಹೌದಿಲ್ಲ? ಮತ್ತ ಬೇಕಲ್ಲ. ಸುನಗೋಳಿ ಹೆಂಡತಿಗೆ ಕೌಸಲಿಗೆ ಗಂಡ ದೇವರಾಗಬೇಕಾದ್ರ ಮಾಡ್ಕೊಂಡಿರ್ತಕ್ಕಂಥ ಸುನಗೋಳಿ ಹೆಂಡತಿನ ರಕ್ಷಣೆ ಮಾಡ್ಬೇಕು. ಆಕೆಗೆ ಏನ್ ತ್ರಾಸ ಬರ್ತೈತಿ ತಯಾರು ಮಾಡ್ಬೇಕು ಅಂದ್ರೆ ಕೌಸಲಿಗೆ ಗಂಡ ದೇವ್ರಪ್ಪ. ಹೌದಿಲ್ಲ? ಮತ್ತ ಹೋಗ ಕಟ್ಟಿ ಕಾಲ ಹೋಗೋತ್ ನಾ ಏನ್ ಮಾಡ್ತಿ? ಹಂಗಲ್ಲ. ಮಾಡ್ಕೊಂಡಿರ್ತಕ್ಕಂಥ ಗಂಡ ದೇವ್ರ ಅನ್ಬೇಕಾದ್ರೆ ಹಂಗ ದೇವ್ರನ್ನ ಹಾಕ್ಬರುದಿಲ್ಲ. ಹಂಗ ಬಂದಿಲ್ಲ. ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿನ ರಕ್ಷಣೆ ಮಾಡ್ಬೇಕು. ರಕ್ಷಣೆ ಮಾಡುವಂತ ತಾಕತ್ತ ಗಂಡನಲ್ಲಿ ಇರಬೇಕು. ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ತ್ರಾಸ ಬಂದ್ರ ಅದನ್ನ ಬಗೆಹರಿಸ್ಕೊಡ್ಬೇಕ. ಅಂದ್ರ ಕರೆ ಅಂದ್ರ ಗಂಡಗೆ ದೇವ್ರನ್ನ ಹಾಕ್ ಬರ್ತೈತಿ. ನೀವು ಮಾಡ್ಕೊಂಡಿರ್ತಕ್ಕ ಹೆಂಡತಿನ ಬೇರೆದವ್ರ ಕೈ ಹಾಕೊಟ್ಟು ಬಂದ್ರೆ ಋಣ ಸುರ್ಗೋಡ್ಯ ಮಾಡ್ಕೊಂಡು ಹೋಗ್ತೀನಿ. ಬೇರೆದವ್ ಮಾರ್ಯಾರ ಅವ್ರ. ಮಾರ್ಯಾರ ಮತ್ ಪಗಡಿ ಆಡದಾಗ ಸೋತಾರ. ಲಪಂಗೋಡ್ರಿ. ಇನ್ನೊಬ್ಬರ ಕೈಯಾಗ ಶಿರೀಷ ಹಾಕೊಟ್ಟು ಬಂದಾರ ಇವ್ರು. ಅದನ್ನು ಮಾಡ್ಯಾರತ್ತ. ಹೌದಿಲ್ಲ? ಮತ್ತ ಹೌದಾ? ಇನ್ನೊಬ್ಬರ ಕೈಯಾಗ ಶಿರೀಷ ಹಾಕೊಟ್ಟು ಬಂದ್ರಿ. ಮತ್ ನೀವ್ಯಾ ಗಂಡುಗಳು ಹಾಕಿರಿ, ನೀವ್ಯಾಂಗ ದೇವ್ರ ಹಾಕಿರಿ ಹೇಳ್ರಿ. ಏನು ಮಾಡ್ಕೊಂಡು ಹೋಗ್ತೀನಿ ನಾಬ್ರಿ ಕೊಡ್ತಂದ್ರಿ ಹ್ಯಾಂಗ್ರು ನಿಮ್ಮದು? ಹಂಗಲ್ಲ. ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿನ ಬೇರೆದವ್ರ ಕೈಯಾಗ ಶಿರೀಷ ಹಾಕೊಟ್ರಿ ನೀವು. ಕೊಟ್ಟಾರ ನಿಮ್ ಕಣ್ಣ ಮುಂದೆ ಹೇಳ್ದಾರ. ಯಾರಪ್ಪ ಅಂತಂದ್ರ ದ್ರೌಪದಿ ದೇವಿಗೆ 5 ಮಂದಿ ಗಂಡುಗಳಿದ್ರ. 5 ಮಂದಿ ಗಂಡುಗಳು. 5 ಮಂದಿ ಗಂಡುಗಳು ಆಗ್ಬೇಕಾದ್ರೆ ಅದಕ್ಕೊಂದು ಕಾರಣ ಐತಿ. ಕಾರಣ ಅಂತ ಹೇಳುದು ಬೇಡ ಇದೆ. ಅದರದೇನಿದ ಅಭ್ಯಂತರ ಇಲ್ಲ. ಈಗ ನೋಡ, ಮಾಡ್ಕೊಂಡಿರ್ತಕ್ಕಂಥ ಗಂಡ ದೇವ್ರನ್ನ ಹಾಕತ್ತೀರಿ ನೀವು. ದೇವ್ರತ್ತೀರಿ. ಯಾರಪ್ಪ ಅಂತಂದ್ರ ಪತಿವ್ರತ ಧರ್ಮದಿಂದ ನಡೀತಿದ್ರು. ಯಾರಪ್ಪ ಅಂತಂದ್ರ ದ್ರೌಪದಿ ದೇವಿ. ಆ ದ್ರೌಪದಿ ದೇವಿಗೆ ಏನಪ್ಪಾ ಅಂತಂದ್ರ 5 ಮಂದಿ ಗಂಡುಗಳಿದ್ರು. ಯಾರ್ಯಾರು? ಧರ್ಮರಾಜ, ಭೀಮ, ನಕುಲ, ಸಹದೇವ, ಅರ್ಜುನ. ಇವ್ರು 5 ಮಂದಿ ಗಂಡುಗಳಿದ್ರು. 5 ಮಂದಿ ಗಂಡುಗಳು ಪುಂಡ್ರ ಇದ್ರು. ಸಾಕಷ್ಟು ಸೂರ್ಯವಂತರಿದ್ರು. ಆದ್ರೂ ಕೂಡ ಏನಪ್ಪಾ ಅಂತಂದ್ರ ಪಗಡಿ ಆಟ ಯಾರ್ಯಾರಿಗೆ ಹೆಚ್ಚಿತ್ತು? ಕೌರವರಿಗೆ ಮತ್ತು ಪಾಂಡವರಿಗೆ. ಮತ್ತು ಪಾಂಡವರಿಗೆ ಪಗಡಿ ಆಟ ಚಾಲು ಇತ್ತು. ಪಗಡಿ ಆಟದಾಗ ಪಾಂಡವರು ಎಲ್ಲಾ ಸೋತ್ರ. ಮಣಿ ಸೋತ್ರ, ಹೊಲ ಸೋತ್ರ, ರಾಜ್ಯ ಸೋತ್ರು, ಎಲ್ಲ ಆಸ್ತಿ ಸೋತ್ರು. ಬೆಳ್ಳಿ ಸೋತ್ರು, ಬಂಗಾರ ಸೋತ್ರು, ಎಲ್ಲ ಒಳ್ಳೆ ಸೋತ್ರು. ಅವಾಗ ಧರ್ಮರಾಜನ ಕರೆದ ಯಾರಪ್ಪ ಅಂತಂದ್ರೆ ಕೌರವ್ರು ಹೇಳ್ತಾರ. ಏನ್ ಹೇಳ್ಯಾರಿಪ್ಪ? ನಿನ್ನ ಮನೆಯೊಳಗೆ ಒಂದು ಮುತ್ತಿನಂತ ಬೆಲೆ ಮಾಡುವಂತ ವಸ್ತು ಐತಿ. ಆಯ್ತು. ನಿನ್ನ ಹೇಟಿದ ಪಗಡಿ ಆಡದ ತಂದು ಹತ್ತಿರ್ಲಿ ಅಂತಂದ್ರ ಅವ್ರು ಮಾತ್ ಕೇಳಿ ಹಚ್ಚಿ ಇವ್ರು ಹೋಗಿ ಪಗಡಿ ಆಡದಾಗ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿನ ಸೋತ್ರು. ಅವಾಗ ದುಶ್ಯಾಸನ ಏನಪ್ಪಾ ಅಂತಂದ್ರ ತುಂಬಿದ ಸಭಾದೊಳಗ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಸೀರೆ ಸೆಳೆಕಟ್ಟ. ಅವಾಗ ನೀವು ಮಾಡ್ಕೊಂಡಿರ್ತಕ್ಕಂಥ ಗಂಡುಗಳು 5 ಮಂದಿ ಇದ್ರು. ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿನ ಕಾಪಾಡಕ್ ನಿಮಗಾಗಿಲ್ಲ. ಮನಕಲ್ದಾಗ ಚೆಂಡ ಹಾಕೊಂಡು ಹಿಂಗ ಕೂತರು. ನಿಮ್ ಕಣ್ಣ ಮುಂದೆ ಸಿರಿ ಸೇಕಿದ್ದು ಜಗ್ತಿದ್ದ. ಹೌದಿಲ್ಲ? ಮತ್ತೆ ನೀವು ಗಂಡುಗಳು ದೇವರಾಗಿತ್ತಂದ್ರ ಅಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿನ ಕಾಪಾಡಬೇಕಾಗಿತ್ತಲ್ಲ. ಆಕಿ ಮಾನ
ಉಳಿಸ್ಬೇಕಾಗಿತ್ತಲ್ಲ. ನಿಮಗ್ ಕಾಪಾಡಕ್ಕಾಗಿಲ್ಲ, ನೀವು ದೇವ್ರುಗಳು ಅಲ್ಲ. ಅಲ್ಲ, ಹೌದಿಲ್ಲ? ಎಲ್ಲಿ ದೇವ್ರು? ಅದಕ್ಕೆ ನೀವು ದೇವ್ರ ಆಗ್ಬೇಕಾದ್ರೆ ಕಾಪಾಡಬೇಕು, ಇಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿನ ರಕ್ಷಣೆ ಮಾಡ್ಬೇಕು. ಅಂತ ತಾಕತ್ ನಿಮ್ಮಲ್ಲಿ ಇತ್ತಂದ್ರೆ ನಿಮ್ಗೆ ದೇವ್ರ ಅನ್ನಕ್ ಬರ್ತಾರೆ. ಹೌದಾ? ಹೌದಿಲ್ಲ? ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿನ ನಿಮಗ್ ಕಾಪಾಡ್ಲಿಲ್ಲ ಅಂದ್ರೆ ನಿಮ್ಗೆ ಹೆಂಗ್ ದೇವ್ರ ಅನ್ನೋದಪ್ಪ? ಹೆಂಗ ನಿಮ್ಗ? ಹೌದಿಲ್ಲ? ಹೊತ್ ಮನಿಗೆ ಬಂದು ಕಾಲ್ ರೊಟ್ಟ ಇವ್ರು. ಹಾ, ಮುಂದಿನ ಸಂಧಿಗೆ ಬಂದು ನೋಡೋಣ ಏನೇನು ಮಾತಾಡ್ಲಿ. ಗಂಡುಗಳು ದೇವ್ರ ಆಗ್ಬೇಕಾದ್ರೆ ಹೆಂಗ ದೇವ್ರಾದ್ರು? ಹೆಂಗ ದೇವ್ರಾದ್ರಿ? ಹೌದಿಲ್ಲ? ಏನ್ ಅಂತ ನೀವು ಗಣಾಂತರ ತೆಗೆದ ಮಾಡಿರಿ? ಹಾ, ಗಂಡುಗಳಿಗೆ ದೇವ್ರ ಅನ್ಬೇಕಾದ್ರೆ ಅಂತ ಒಂದು ಸೂರ್ತಾನ ಮಾಡ್ಬೇಕಾಗತ್. ಏನ್ ಮಾಡ್ಯಾರ ನೀವು? ಹಂಗ ಸೂರ್ತಾನ ಮಾಡ್ಲಿಲ್ಲ, ಹಂಗ ದೇವ್ರ ಅನ್ನಕ್ ಬರುದಿಲ್ಲ. ಬರುಲ್ಲ. ಹೌದಿಲ್ಲ? ಬಂದ್ರ ಇವರು ಅದಕ್ಕೆ ಶಾನ್ಯ ಕಲಾವಿದರು ನೋಡೋಣ ಮುಂದಿನ ಸಂಧಿಗೆ ಬಂದು ಏನ್ ಮಾತಾಡ್ತಾರ ಮಾತಾಡ್ಲಿ. ಓರಿ ಕಾಲ್ಮರಿ ಏನ್ರದ ಹಾಕ್ತಾರಲ್ಲ ದನ್ ಬಾಯ್ ಬಸವನಗ್ರಿ. ಹಾ, ಅಂಟ್ನಾಳಿಗೆ ಅದಾಗ ತಿಕ್ತಾರ ಗೊತ್ತಿಲ್ರಿ ನಿಮ್ಗೆ? ಹ್ಞೂ ನೋಡಪ್ಪ, ಮತ್ ಕಾಲ್ ನಿಮಗ್ ಗೊತ್ತಿಲ್ಲ, ನಮ್ ಕಡೆ ಹಾಕ್ತಾರಪ್ಪ. ಮತ್ತ ನಿಮ್ಗ ತೋರ್ಸಂದ್ರೆ ತೋರಿಸ್ತೀವಿ ನಾವು. ಹಾ, ಆಯ್ತ್ರಿ. ತಿಕ್ತಾರ ಅಂಟ್ನಾಳಿಗೆ ತಿಕ್ತಾರ ಕಾಲ, ನಿಮಗ್ ಗೊತ್ತಿಲ್ಲ ಯಾವಲ್ಪ. ಮತ್ ನಾವೇನ್ ಮಾಡಕ್ ಬರೋದಿಲ್ಲ. ನೀವು ಕೇಳೋದು ನೀವು ನೋಡಿದಾರ್ರಿ, ನೀವು ಅದಕ್ಕೆ ಕೇಳೋದು ಬರ್ಬೇಕೈತಿ, ಏನ್ ತಪ್ಪಿಲ್ಲ. ನೀವು ಒಂದ್ ಸ್ವಲ್ಪ ನೋಡಿಲ್ಲ ಅಷ್ಟ ಅದನ್ನ. ಹಾ, ಬರ್ಕಿಲ್ಲ ನಿಮ್ಗ, ಅದಕ್ಕಿರ್ಲಿ. ಯಾರು ಕೇಳ್ರಿ ಅದನ್ನ? ಅಂಟ್ನಾಳಿಗೆ ಇರ್ತೈತೆ, ಅದನ್ನ ಉಪ್ಪಷ್ಟು ತೆಗ್ತಾರ್ರಿ. ನಿಮ್ಗೆ ಗೊತ್ತಿಲ್ಲ ಯಾವ ಪಾಪ. ಮೂಳ್ ಎದಿರ್ತಾವ್ರ, ಮೂಳ್ ನಂಗೆ ಎದಿರ್ತಾರ ಒಳಗೆ ನ್ಯಾರಿಯಾಗ್ರಿ. ನಿಮ್ಮದೇ ಕೇಳಿ ಬರ್ಬೇಕು, ತಪ್ಪರೋದಿಲ್ಲ. ನಾವು ಒಪ್ಕೋತೇವೆ ಅದಕ್ಕೆ. ಅಲ್ಲಿ ಯಾರು ಕೇಳ್ರಲ್ಲ, ನೀವು ಏನ ಇರ್ಲಿ, ನಿಮ್ಮ ಒಂದು ಸ್ವಲ್ಪ ಸಿಕ್ಕಿಲ್ಲಡ್ರಿ, ಅದಕ್ಕೆ ನಿಮ್ಮದೇ ಒಂದು ತಪ್ಪಲ್ಲ, ನಾವು ಒಪ್ಕೋತೀವಿ. ಅದಕ್ಕೆ ಭಾಳ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಯಥಾ ಪ್ರಕಾರ ಬಿಡಿ ಹಾಡಿ ಚಾನ್ಸ್ ಕೊಡ್ತಮ್ಮ, ಕೊಟ್ಟು ಬಿಡ್ರ. ಎಲ್ಲಿ ಶಿವರ್ದಿಗದ ಅವ ಶಿವಮರಿ ಪಣಮರಿ ತಿನ್ನೋದಿಲ್ರಿ, ಉಪ್ಪು ಹಾಕಿ ಅದನ್ನ ತಿಕ್ಕೋದ್ರಿ. ನಾವು ಕೈ ಹಾಕಿ ತಿಕ್ತೀನಲ್ರಿ ಒಳಗೆ. ಮುಗಿಸ್ಲಿ.